ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಘಟಕ ತ್ರಿಭುಜಗಳು. ಈ ಘಟಕದಲ್ಲಿ ಬರುವಂತಹ 2 ಮತ್ತು 3 ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು LBಯದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಥೇಲ್ಸ್ನ ಪ್ರಮೇಯ ಮತ್ತು ಕೋನ ನಿರ್ಧಾರಕ ಗುಣ ಪ್ರಮೇಯದ ಅನುಪಾತಗಳನ್ನು ಯಾವ ರೀತಿ ಬರಿತೀವಿ ಅನ್ನುವಂಥದ್ದನ್ನು ಮೊದಲು ನೋಡೋಣ. ಫಸ್ಟಿಗೆ ಇದು ಥೇಲ್ಸ್ನ ಪ್ರಮೇಯಕ್ಕೆ ಅನುಗುಣವಾಗಿ ಇದು ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ABC ಅನ್ನುವಂತಹ ಒಂದು ತ್ರಿಭುಜ ಇದೆ. ಇಲ್ಲಿ ಒಂದು ಡಿ ಅನ್ನುವಂತಹ ಸಮಾಂತರ ರೇಖೆನೇ ಇದೆ. ಇವೆರಡು ಸಮಾಂತರ ರೇಖೆ. ಈ ರೀತಿ ಇದ್ದಾಗ ಅನುಪಾತಗಳನ್ನು ಯಾವ ರೀತಿಯಾಗಿ ಬರೀಬೇಕು? ಥೇಲ್ಸ್ನ ಪ್ರಮೇಯ ಮತ್ತು ಉಪಪ್ರಮೇಯಗಳ ಪ್ರಕಾರ. ಥೇಲ್ಸ್ನ ಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ ಇದು ಥೇಲ್ಸ್ನ ಪ್ರಮೇಯ ಒಂದನೇದು, ಉಳಿದಿರ್ತಕ್ಕಂಥ ಉಪಪ್ರಮೇಯ ಯಾವ್ಯಾವ ರೀತಿಯಾಗಿ ಅನುಪಾತಗಳನ್ನು ನಾವು ಬರೀಬಹುದು. ಇವೆರಡೂ ರೇಖೆಗಳು ಸಮಾಂತರ ಇದ್ದಾಗ ನಾವು ಹೇಗೆ ಬರೀಬಹುದು ಅಂದ್ರೆ AD ಭಾಗಿಲೆ ಟೋಟಲ್ AB ಟೋಟಲ್ AD ಭಾಗಿಲೆ BD AD ಭಾಗಿಲೆ BD ನೋಡಿ, AD ಭಾಗಿಲೆ BD AE ಭಾಗಿಲೆ C AE ಭಾಗಿಲೆ CE ಅನ್ನುವಂಥ ಈ ರೀತಿ ನಾವು ಅನುಪಾತವನ್ನು ಬರಿತೀವಿ. ಇದು ಥೇಲ್ಸ್ನ ಪ್ರಮೇಯ. ಇನ್ನು ಪ್ರಮೇಯ ಮತ್ತು ಉಪಪ್ರಮೇಯಗಳ ಪ್ರಕಾರ AD ಭಾಗಿಲೆ ನಾವು ಹೇಗೆ ಬರಿತೀವಿ ಅಂದ್ರೆ AD ಭಾಗಿಲೆ AB ಅಂತ ಬರಿತೀವಿ. AD ಭಾಗಿಲೆ ಟೋಟಲ್ AB. ನೆಕ್ಸ್ಟ್ AE ಭಾಗಿಲೆ AC ಅಂತ ಬರೀತೀವಿ. ನೆಕ್ಸ್ಟ್ DE ಭಾಗಿಲೆ BC ಅಂತ ಕೂಡ ಬರೀತೀವಿ. DE ಭಾಗಿಲೆ BC ಅನುಪಾತಗಳನ್ನು ಬರೆಯುವಂತಹ ವಿಧಗಳನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಇನ್ನು ಹೇಗೆ ಬರೀಬಹುದು ಅಂತಂದ್ರೆ ಇದು ಕೋನ ನಿರ್ಧಾರಕ ಗುಣದಲ್ಲೂ ಕೂಡ ಈ ರೀತಿಯಾಗಿ ಬರೀತೀವಿ. ತ್ರಿಭುಜಗಳನ್ನು ಬೇರೆಯಾಗಿರುತ್ತವೆ ಅಷ್ಟೇ. ಇಲ್ಲಿ ನಾವು ಮತ್ತೊಂದು ಏನು ಅಂತಂದ್ರೆ ಈಗ AD ಭಾಗಿಲೆ BD AE ಭಾಗಿಲೆ C ಅದರ ನಂತರ AD ಭಾಗಿಲೆ AB AE ಭಾಗಿಲೆ ಟೋಟಲ್ AC ಇದೊಂದು ನೆಕ್ಸ್ಟ್ ತಗೊಳ್ಬೇಕಾದ್ರೆ AE ಭಾಗಿಲೆ AC ಎರಡಾಯ್ತು. ನೆಕ್ಸ್ಟ್ ಇನ್ನೊಂದು ಹೇಗೆ ಬರೀಬಹುದು ಅಂದ್ರೆ BD ಭಾಗಿಲೆ ಇದೆ ರಿವರ್ಸ್, BD ಭಾಗಿಲೆ AD ಅಂತ ಬರೀಬಹುದು. CE ಭಾಗಿಲೆ AE ಎರಡು ಒಂದೇ ಇದೆ, ಏನು ಚೇಂಜಸ್ ಇಲ್ಲ, ಅಷ್ಟೇ ವಿಲೋಮ ಆಗಿದೆ ಅಂತ. ನೆಕ್ಸ್ಟ್ ಏನು ಬರೀಬಹುದು ಅಂದ್ರೆ BD ಭಾಗಿಲೆ ಟೋಟಲ್ AB ಅಂತ ಬರೀಬಹುದು. BD ಭಾಗಿಲೆ AB ಇವುಗಳ ಅನುಪಾತಗಳು ಸಮನಾಗಿರುತ್ತೆ. CE ಭಾಗಿಲೆ CE ಭಾಗಿಲೆ AC ಅಂತೂ ಕೂಡ ಇದನ್ನ ಬರೀಬಹುದು. ಈ ರೀತಿ ಅನುಪಾತಗಳನ್ನ ಬರೀಬಹುದು ಅಂತ ತೋರಿಸ್ತಾ ಇದ್ದೀನಿ. ಇದು ಥೇಲ್ಸ್ನ ಪ್ರಮೇಯ ಮತ್ತು ಉಪಪ್ರಮೇಯಗಳ ಪ್ರಕಾರ. ಇನ್ನು ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಕೋನ ನಿರ್ಧಾರಕ ಗುಣ ಪ್ರಮೇಯ ಅಥವಾ ಇನ್ನೊಂದು ಬಾಹು ಅಂತಕ್ಕಂಥದ್ದೆಲ್ಲ ಆ ಒಂದು ಪ್ರಮೇಯ ಪ್ರಕಾರನೂ ಕೂಡ ಇಲ್ಲಿ 2 ತ್ರಿಭುಜಗಳಿರ್ತವೆ. ಈ 2 ತ್ರಿಭುಜಗಳಿರ್ತವೆ. ಅನುರೂಪ ಬಾಹುಗಳ ಅನುಪಾತ ಆದ್ರೂ ಸಮ ಇರಬಹುದು, ಅನುರೂಪ ಕೋನಗಳಾದ್ರೂ ಸಮ ಇರಬಹುದು. ಇಲ್ಲಿ ಕೋನಗಳು ಈ ಕೋನಕ್ಕೆ ಇದು ಸಮ, ಈ ಕೋನಕ್ಕೆ ಈ ಕೋನ ಸಮ, ಇನ್ನೊಂದು ಉಳಿದಿರ್ತಕ್ಕಂಥ ಕೋನ ಇದಕ್ಕೆ ಸಮ ಅಂತಂದಾಗ ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಇದು ABC ಅನ್ನುವಂಥದ್ದು ಇಟ್ಕೊಳ್ಳೋಣ, ಇದು DEF ಅಂತ ಇಟ್ಕೊಳ್ಳೋಣ. ಈಗ ಅನುಪಾತ ಹೇಗೆ ಬರಿತೀವಿ ಅಂದ್ರೆ ಇವೆರಡೂ ತ್ರಿಭುಜಗಳು ಕೋನಗಳು, ಈ ತ್ರಿಭುಜದ ಕೋನಗಳು ಆ ತ್ರಿಭುಜದ ಅನುರೂಪ ಕೋನಗಳಿಗೆ ಸಮಾನವಾದಾಗ ಅವಾಗ ನಾವು ಹೇಗೆ ಬರಿತೀವಿ ಅಂದ್ರೆ AB ಭಾಗಿಲೆ DE ಅನ್ನುವಂಥದ್ದು, AC ಭಾಗಿಲೆ DF ಅನ್ನುವಂಥದ್ದು, ನೆಕ್ಸ್ಟ್ BC ಭಾಗಿಲೆ EF ಅನ್ನುವಂಥದ್ದು. ಈ ರೀತಿ ಅನುಪಾತಗಳನ್ನು ಬರಿತೀವಿ. ಈಗ ಇದನ್ನ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಾಗ ಹೇಗೆ ಬರಿತೀವಿ ಅಂತಕ್ಕಂಥ ಮತ್ತೊಂದು ನೋಡೋಣ. ABC ಅಂತಿದೆ. ಈ ಕಡೆ ಮತ್ತೊಂದು ತ್ರಿಭುಜವನ್ನ DEF ಅಂತಕ್ಕಂಥ ಕೊಟ್ಟಿದ್ದಾರೆ. ಈಗ D ಈ ಕಡೆ F ಅನ್ನ ಈ ಕಡೆ ಕೊಟ್ಟಿದ್ದಾರೆ. ಕೋನ ನೋಡಿ ಗುರುತಿಸ್ತಾ ಇದ್ದೀನಿ. ಇದು A ಕೋನ ಯಾವ್ದಕ್ಕೆ ಸಮ ಇದೆ ಅಂದ್ರೆ F ಕೋನಕ್ಕೆ ಸಮ ಇದೆ. B ಕೋನ ಯಾವ್ದಕ್ಕೆ ಸಮ ಇದೆ ಅಂದ್ರೆ ಇದು D ಕೋನಕ್ಕೆ ಸಮ ಇದೆ. C ಕೋನ ಯಾವುದಕ್ಕೆ ಸಮ ಇದೆ ಅಂದ್ರೆ ಇದು E ಕೋನಕ್ಕೆ ಸಮ ಇದೆ. ಇವುಗಳ ಅನುರೂಪ ಬಾಹುಗಳ ಅನುಪಾತವನ್ನ ನಾವು ಬರೀಬೇಕು. ಹೇಗೆ ಬರೆಯುವುದು? ಇಲ್ಲಿ ಯಾವ ಕೋನ ಸಮನಾಗಿದೆ ಅದರ ಅಭಿಮುಖ ಬಾಹುಗಳನ್ನ ಬರಿತಾ ಹೋಗ್ಬೇಕು. ಅನುಪಾತಗಳು ಈ ಕೋನ ಇವೆರಡು ತ್ರಿಭುಜಗಳು ಕೋನ ನಿರ್ಧಾರಕ ಗುಣದಿಂದ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿವೆ. ಇವುಗಳ ಅನುಪಾತಗಳನ್ನ ಹೇಗೆ ಬರಿಬೇಕಂದ್ರೆ ಇಲ್ಲಿ ಎ ಕೋನದ ಅಭಿಮುಖ ಬಾಹು ಯಾವುದಿದೆ? BC ಇದೆ. ಎ ಕೋನಕ್ಕೆ ಅಲ್ಲಿ ಯಾವುದು ಸಮ ಇದೆ? F ಇದೆ. F ಕೋನದ ಅಭಿಮುಖ ಬಾಹು D. ಇವುಗಳನ್ನ ಅನುರೂಪ ಬಾಹುಗಳು ಅಂತ ಕರಿತೀವಿ. ಯಾವ ಕೋನಗಳು ಸಮ ಅದರ ಎದುರಿನ ಬಾಹುಗಳು ಅನುರೂಪ ಬಾಹುಗಳು. ಈಗ B ಕೋನದ ಅಭಿಮುಖ ಬಾಹು AC ಇದೆ. ಇಲ್ಲಿ B ಗೆ ಅಲ್ಲಿ ಯಾವ್ದು ಸಮ ಇದೆ ಅಂದ್ರೆ D ಇದೆ. D ಗೆ ಅಭಿಮುಖವಾಗಿರ್ತಕ್ಕಂಥ ಯಾವುದು? EF. ಈಗ BC ಆಯ್ತು AC ಆಯ್ತು ಉಳಿತಾವ್ದು. ಈಗ AB ಅನ್ನ ತೆಗೆದುಕೊಂಡಿದ್ವಿ. AB ಯಾವುದು? C ಕೋನದ ಅಭಿಮುಖ ಬಾಹು.
ಎ ಬಿಗೆ ಅನುರೂಪ ಯಾವುದು ಅದ ಅಂತ ನಾವು ಅಲ್ಲಿ ನೋಡ್ಬೇಕು. ನೇರವಾಗಿದ್ರೆ ಸೀದಾ ಡೈರೆಕ್ಟ್ ಇರ್ತಾವ. ಹೀಗಿದ್ದಾಗ ಎ ಬಿಗೆ ಅನುರೂಪ ಅಂದ್ರೆ ಸಿ ಕೋನದ ವಿರುದ್ಧ. ಇಲ್ಲಿ ಈ ಕೋನದ ವಿರುದ್ಧ ಯಾವ್ದಿದೆ, ಇದು ಡಿ ಎಫ್ ಅಂತ. ಈ ರೀತಿ ಅನುಪಾತಗಳನ್ನು ನಾವು ಬರಿತಾ ಇರ್ತೀವಿ ಅಂತ. ಇಲ್ಲಿ ಇನ್ನೂ ಒಂದು ಕೂಡ ಅನುಪಾತವನ್ನ ಬರೀಬಹುದು. ಎ ಡಿ ಭಾಗಿಲೆ ಎ ಬಿ, ಎ ಇ ಭಾಗಿಲೆ ಎ ಸಿ, ಡಿ ಭಾಗಿಲೆ ಬಿ ಸಿ. ಇನ್ನೊಂದು ಏನಂದ್ರೆ ಇದನ್ನ ಡಿ ಭಾಗಿಲೆ ಬಿ ಸಿ ಅಂತ ಕೂಡ ಬರಿಬಹುದು. ಈ ರೀತಿ ಅನುಪಾತಗಳನ್ನ ಬರೆಯುವಂಥದ್ದು ಬಂತು ಅಂದ್ರೆ ಇದರಲ್ಲಿ ಇರುವಂತ ಯಾವುದೇ ಸಮಸ್ಯೆಗಳನ್ನ ಕೇಳಿದ್ರು ಕೂಡ ನಾವು ಈಸಿಯಾಗಿ ಬಿಡಿಸಬಹುದು. ಬಟ್ ಈ ಕೆಲವೊಂದು ಪ್ರಶ್ನೆಗಳನ್ನ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಅಂತ ಹಿಂಗೆ ಹೇಗೋ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇವೆಲ್ಲಾ ಬಾಹುಗಳು ಯಾವ ಯಾವ ತ್ರಿಭುಜಗಳಲ್ಲಿ ಬರ್ತಾವ ಅಂತ ನೋಡ್ಬೇಕು. ಈ ಪ್ರಶ್ನೆಗಳನ್ನ ಬಿಡಿಸೋಣ. ಈಗ ಇಲ್ಲಿ 2 ಅಂಕದ ಪ್ರಶ್ನೆ ಇದೆ. ಎಲ್ ಬಿ ಅದ 40ನೇ ಪ್ರಶ್ನೆ. ಎಲ್ ಬಿ ಅದಲ್ಲಿರುವಂತಹ 40 ಕ್ವಶನ್ ನಂಬರ್ 40. ಈ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಇಲ್ಲಿ ಪ್ರಶ್ನೆ ಏನಿದೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಇ ಯು ಎ ಡಿಯ ಮಧ್ಯ ಬಿಂದುವಾಗಿದೆ ಮತ್ತು ಬಿ ಮತ್ತು ಸಿ ಡಿ ಅನ್ನು ವೃದ್ಧಿಸಿದಾಗ ಅದು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ. ಇವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಸಾಧನೆಯನ್ನ ಮಾಡಬೇಕಾಗಿದೆ. ಚಿತ್ರವನ್ನ ಕೊಟ್ಟಿಲ್ಲ, ಹಾಗೆ ಇಲ್ಲಿ ಚಿತ್ರವನ್ನ ನಾವು ಹಾಕೋಣ. ಇದು ಒಂದು ಸಮಾಂತರ ಚತುರ್ಭುಜ ಇದೆ, ಎ ಬಿ ಸಿ ಡಿ ಅನ್ನುವಂಥದ್ದು. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅಂತ ಗೊತ್ತಿರಬೇಕು. ಈ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇ ಯು ಎ ಡಿಯ ಮಧ್ಯ ಬಿಂದು. ಇ ಏನಿದೆ ಎ ಡಿಯ ಮಧ್ಯ ಬಿಂದು. ಎರಡೂ ಕಡೆ ಸಮನಾದ ಭಾಗವನ್ನ ಇದೆ. ಇ ಯು ಎ ಡಿಯ ಮಧ್ಯ ಬಿಂದು ಮತ್ತು ಬಿ ಮತ್ತು ಸಿ ಡಿ ಅನ್ನ, ಅಂದ್ರೆ ಇದು ಬಿ ಮತ್ತು ಸಿ ಡಿಗಳನ್ನು ವೃದ್ಧಿಸಿದಾಗ, ಇದನ್ನು ವೃದ್ಧಿಸಿದಾಗ ಅವು ಎಲ್ಲಿ ಛೇದಿಸ್ತಾ ಇವೆ ಅಂತಂದ್ರೆ ಅದು ಯಾವ ಬಿಂದುವಿನಲ್ಲಿ, ಎಫ್ ಬಿಂದುವಿನಲ್ಲಿ ಛೇದಿಸುತ್ತವೆ. ನಮಗೆ ಏನು ಸಾಧನೆ ಮಾಡಬೇಕಾಗಿದೆ ಅಂದ್ರೆ ಎ ಬಿ ಮತ್ತು ತ್ರಿಭುಜ ಸಿ ಎಫ್ ಬಿ ಈ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ಸಾಧನೆಯನ್ನ ಮಾಡಬೇಕಾಗಿದೆ. ಹಾಗಾದ್ರೆ ಇದನ್ನ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಈಗ ನಾವು ಪರಿಹಾರವನ್ನ ನೋಡೋಣ. ಮೊದಲಿಗೆ ಆ ಎರಡು ಯಾವ ಸಮರೂಪ ತ್ರಿಭುಜಗಳಂತ ಸಾಧನೆ ಮಾಡಬೇಕಾಗಿದೆ ಆ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ತ್ರಿಭುಜ ಯಾವ್ದಿದೆ ಅಲ್ಲಿ, ಎ ಬಿ ಇ ಅನ್ನುವಂತ ತ್ರಿಭುಜ. ಮತ್ತೊಂದು ಯಾವ್ದಿದೆ, ತ್ರಿಭುಜ ಸಿ ಎಫ್ ಬಿ ಅನ್ನುವಂಥದ್ದು, ಸಿ ಎಫ್ ಬಿ. ಈ ಎರಡೂ ತ್ರಿಭುಜಗಳನ್ನ ತೆಗೆದುಕೊಂಡಿದ್ದೇನೆ ನಾ ಈಗ ನೋಡೋಣ. ಆ ಎರಡೂ ತ್ರಿಭುಜಗಳಲ್ಲಿ ಎಲ್ಲೆಲ್ಲಿದೆ ತ್ರಿಭುಜ ಎ ಬಿ ಇ ಅನ್ನುವಂತಹ ತ್ರಿಭುಜ ಒಂದು ಇಲ್ಲಿದೆ, ಇನ್ನೊಂದು ಏನಿದೆ ಸಿ ಎಫ್ ಬಿ ಅನ್ನುವಂತಹ ತ್ರಿಭುಜ ಇದು ಇದೆ, ಕಂಪ್ಲೀಟ್ ಆಗಿರುವಂತಹ ತ್ರಿಭುಜ. ಇಲ್ಲಿ ನೋಡ್ರಿ ಇವೆರಡೂ ಕೋನಗಳು ಎಂತ ಕೋನಗಳವ, ಈ ಕೋನ ಇಲ್ಲಿರುವಂತದ್ದು ಅಂದ್ರೆ ಈ ಕೋನ ಸಮ ಇದೆ. ಯಾಕಂದ್ರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರುತ್ತವೆ, ಸಮನಾಗಿರುತ್ತೆ. ಹಾಗಾಗಿ ಬರಿಬಹುದು ಈ ತ್ರಿಭುಜ ಎ ಬಿ ಈ ತ್ರಿಭುಜದಲ್ಲಿನ ಎ ಕೋನ, ಬಿ ಸಿ ಎಫ್ ಅಥವಾ ಸಿ ಬಿ ಎಫ್ ತ್ರಿಭುಜದಲ್ಲಿನ ಸಿ ಕೋನ. ಇಲ್ಲಿ ಒಂದೊಂದು ಮಾರ್ಕ್ ಅನ್ನ ಗುರುತು ಮಾಡ್ತಾ ಇದೀನಿ ನೋಡಿ. ಅಂದ್ರೆ ಎ ಕೋನಕ್ಕೆ ಸಿ ಕೋನ ಸಮ. ಈ ಎ ಬಿ ತ್ರಿಭುಜದಲ್ಲಿನ ಎ ಕೋನಕ್ಕೆ ಈ ಸಿ ಬಿ ಎಫ್ ಅನ್ನುವಂತ ಈ ತ್ರಿಭುಜದಲ್ಲಿ ಸಿ ಕೋನ ಸಮ ಇದೆ. ಯಾಕಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರುತ್ತೆ, ಒಂದಕ್ಕೊಂದು ಸಮಾನ ಆಗಿರುತ್ತವೆ. ಈ ಒಂದು ನಿಯಮದ ಪ್ರಕಾರ ಇವೆರಡು ಕೋನಗಳು ಸಮ. ಅಥವಾ ನೀವು ಬರೀತೀನಿ ಅಂದ್ರೆ ಬಿ ಎ ಇ ಬರೀರಿ, ಬಿ ಸಿ ಎಫ್ ಅಂತ ಬರೀರಿ, ಸಿಂಗಲ್ ಆಗಿ ಬರೆದ್ರು ಕೂಡ ಅಲ್ಲಿ ನಡೆಯುತ್ತೆ. ಮತ್ತೆ ನೋಡಿ ಈ ತ್ರಿಭುಜದಲ್ಲಿ ಮತ್ತು ಈ ತ್ರಿಭುಜದಲ್ಲಿ ಯಾವ್ದಾದ್ರೂ ಸಮ ಇದೆಯಾ, ಇದೆ ಅಂತಕ್ಕಂಥ ನಾವು ನೋಡೋಣ. ಇದು ನೋಡಿ ಈ ರೇಖೆ ಸಮಾಂತರ ಇದೆ. ಇವೆರಡು ಸಮಾಂತರ ಇರ್ತವೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಚತುರ್ಭುಜ ಇಲ್ದನ ಆಯ್ತು. ಇವೆರಡು ಅಭಿಮುಖ ಬಾಹುಗಳು ಸಮಾಂತರ ಇರ್ತವ. ಅದನ್ನು ವೃದ್ಧಿಸಿದಾಗ ಇದು ಕಂಪ್ಲೀಟ್ ಏನದ, ಇದಕ್ಕೆ ಸಮಾಂತರ ಇದ್ದಾಗ ನೋಡ್ರಿ ಇವೆರಡೂ ಕೋನಗಳು ಅಂದ್ರೆ ಇಲ್ಲಿ ಬರ್ತಕ್ಕಂಥ ಕೋನಗಳು ಏನಾಗ್ತಾ ಇವೆ ಅಂತಕ್ಕಂಥ ನಾವು ನೋಡ್ತಾ ಹೋಗೋಣ. ಈಗ ಇದು ಸಮಾಂತರ, ಇವೆರಡು ರೇಖೆಗಳ ಸಮಾಂತರವ. ಇಲ್ಲಿನ ಸ್ಟಾರ್ಟ್ ಮಾಡಿದ್ರೆ ಇವೆರಡೂ ಕೋನಗಳು ಏನಾಗ್ತವ, ಪರ್ಯಾಯ ಕೋನಗಳು. ನೋಡಿ ಇವೆರಡು ಕೋನಗಳು ಹೇಗೆ, ಈಗ ಈ ರೇಖೆ ಮತ್ತು ಈ ರೇಖೆ ಸಮಾಂತರ ರೇಖೆ ಅದ. ಇದನ್ನ ನಾನು ಒಯ್ದು ಇಲ್ಲಿ ಹಚ್ತಾ ಇದ್ದೀನಿ. ಇವೆರಡೂ ರೇಖೆಗಳು ಸಮಾಂತರ ಇವೆ. ಸಮಾಂತರ ಇದ್ದಾಗ ಝಡ್ ಆಕಾರದಲ್ಲಿ ಏನ್ ಬರ್ತಾವಲ್ಲ ಇವುಗಳನ್ನ ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ. ಯಾಕಂದ್ರೆ ಇವೆರಡೂ ರೇಖೆಗಳು ಸಮಾಂತರ ಇದ್ದಾಗ ಆ ಸಮಾಂತರ ರೇಖೆಗಳನ್ನ ಎರಡೂ ಒಂದು ಬಿಂದುಗಳನ್ನ ಸೇರಿಸಿದಾಗ, ಈ ಕಡೆ ಇರ್ಬೋದು ಈ ಕಡೆ ಸೇರಿಸಿದಾಗ ಝಡ್ ಆಕಾರದಲ್ಲಿ ಉಲ್ಟಾ ಝಡ್ ಬಂದಿದೆ ನೋಡಿ, ಬಂದಿದೆಯಲ್ಲ, ಈ ಕೋನಕ್ಕೆ ಆ ಕೋನ ಏನಿರುತ್ತೆ ಸಮ ಇರುತ್ತೆ. ಅಂದ್ರೆ ಇದನ್ನ ಕಂಪ್ಲೀಟ್ ಬರೆಯೋಣ. ಯಾಕೆ ಬಿ ಅಂದ್ರೆ ಈ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು ಟೋಟಲ್ ಆಗ್ಬೋದು. ಹಾಗಾಗಿ ಈ ತ್ರಿಭುಜದಲ್ಲಿ ಎ ಬಿ ಈ ಕೋನ
ಎ ಬಿ ಇ ಕೋನ, ಈ ಸಿ ಬಿ ಎಫ್ ಅನ್ನುವಂತಹ ತ್ರಿಭುಜದಲ್ಲಿ ಯಾವ ಕೋನ, ಸಿ ಎಫ್ ಬಿ ಕೋನ, ಸಿ ಎಫ್ ಬಿ ಅನ್ನುವಂಥದ್ದು ಯಾಕೆ ಸಮ ಅಂದ್ರೆ ಇಲ್ಲಿ ಎ ಬಿ ಸಮಾಂತರವಾಗಿದೆ ಸಿ ಡಿ, ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಮತ್ತು ಸಮಾಂತರ ಆಗಿರ್ತಾವ ಅನ್ನುವಂಥದ್ರ ಪ್ರಕಾರ ಮುಗಿತಿ, ಕಂಪ್ಲೀಟ್ ಆಯ್ತು. ಇನ್ನು ಉಳಿತ ಯಾವ ಕೋನ, ಅದು ಒಂದು ಕೋನವನ್ನ ತೆಗೆದುಕೊಳ್ಬೇಕು ನಾವು. ಈ ಎ ಬಿ ಇ ಅನ್ನುವಂಥ ತ್ರಿಭುಜದಲ್ಲಿ ಈ ಕೋನ ಉಳಿದಿದೆ, ಇಲ್ಲಿ 3 ಮಾರ್ಕ್ ಅನ್ನ ಮಾಡಿದ್ದೇನೆ. ಇನ್ನು ಸಿ ಎಫ್ ದಲ್ಲಿ ಸಿ ಹೋಯ್ತು, ಇ ಎಫ್ ಹೋಯ್ತು, ಉಳಿತ ಯಾವುದು, ಇದು ಉಳಿತು ಈ ಕೋನ, ಅಂದ್ರೆ ಉಳಿದ ಕೋನ ಅಂತ ಬರೀಬೇಕು. ಈ ಎ ಬಿ ತ್ರಿಭುಜದಲ್ಲಿ ಯಾವ ಕೋನ, ಈ ಕಡೆ ಯಾವ ತ್ರಿಭುಜ ತಗೋತೀವಿ ಅದ್ರ ಕೋನಗಳನ್ನ ತಗೋಬೇಕು, ಇಲ್ಲಿ ತಗೊಂಡಿರ್ತಕ್ಕಂಥ ತ್ರಿಭುಜ ನೆಕ್ಸ್ಟ್ ಕೋನಗಳನ್ನ ತಗೋಬೇಕು. ಈ ಎ ಬಿ ಇ ತ್ರಿಭುಜದಲ್ಲಿ ಇರುವಂತಹ ಕೋನದಲ್ಲಿ ಉಳಿದಿರ್ತಕ್ಕಂಥ ಕೋನ ಯಾವುದು, ಇದು ಅಂದ್ರೆ ಎ ಇ ಬಿ, ಅದನ್ನ ಬರೆಯೋಣ. ಕೋನ ಎ ಇ ಬಿ ಸಮನಾಗಿದೆ, ಈ ತ್ರಿಭುಜದಲ್ಲಿ ಯಾವ್ದು ಉಳಿದಿತ್ತು, ಇವೆರಡು ಕೋನ ಹೋಗಿ ಇದು ಉಳಿದಿತ್ತು, ಅಂದ್ರೆ ಸಿ ಬಿ ಎಫ್, ಕೋನ ಸಿ ಬಿ ಎಫ್. ಇದು ಯಾಕಂದ್ರೆ ಉಳಿದ ಕೋನ ಅಂತ ಬರೆದ್ಬಿಡೋಣ, ಇದು ಉಳಿದ ಕೋನ. ಈಗ ನೋಡ್ರಿ, ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಈ ಎರಡೂ ತ್ರಿಭುಜಗಳು, ಈ ತ್ರಿಭುಜದ 3 ಕೋನಗಳು ಆ ತ್ರಿಭುಜದ ಅನುರೂಪ 3 ಕೋನಗಳಿಗೆ, ಈ ತ್ರಿಭುಜದಲ್ಲಿರುವಂತಹ ಪ್ರತಿಯೊಂದು ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿವೆ. ಹಾಗಾದ್ರೆ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಈಗ ತ್ರಿಭುಜ ಎ ಬಿ ಇ ಅನ್ನುವಂಥದ್ದು ಸಮರೂಪಿಯಾಗಿದೆ. ತ್ರಿಭುಜ ಯಾವುದು, ಸಿ ಎಫ್ ಬಿ. ಯಾಕ ಅಂತಂದ್ರೆ ಇದು ಕೋನ ಕೋನ ನಿರ್ಧಾರಕ ಗುಣ ಅಂತ. ಈ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಈ ಎರಡು ತ್ರಿಭುಜಗಳು ಅವುಗಳ ಅನುರೂಪ ಕೋನಗಳು ಸಮನಾದರೆ ಅನುರೂಪ ಬಾಹುಗಳು ಏನಾಗಿರ್ತವೆ, ಅವು ಸಮರೂಪ ತ್ರಿಭುಜಗಳಾಗಿರ್ತವೆ ಅಂತಕ್ಕಂಥ ಪ್ರಮೇಯದಲ್ಲ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ಅವೆರಡೂ ಕೋನಗಳು, ತ್ರಿಭುಜದ ಈ 3 ಕೋನಗಳು ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಆ ತ್ರಿಭುಜದ 3 ಕೋನಗಳು ಸಮನಾದರೆ ಅವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅನ್ನುವಂಥದ್ದು ನಮಗೆ ಸಾಧನೀಯದಲ್ಲಿರುವಂತಹ ಉತ್ತರ. ಈಗ ಮತ್ತೆ ಮುಂದಿನ ಪ್ರಶ್ನೆಯಿಂದ ನೋಡೋಣ. ಈಗ ಎಲ್ ಬಿ ಯಲ್ಲಿರುವಂತಹ 41ನೇ ಪ್ರಶ್ನೆಗೆ ಪರಿಹಾರ. ಈಗಾಗಲೇ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರವಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ, ಎ ಡಿ ಬೆಲೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಎ ಬಿ ಅಂದ್ರೆ ಟೋಟಲ್ ಎ ಬಿಯ ಒಟ್ಟು ಬಾಹುವಿನ ಉದ್ದ ಕೊಟ್ಟಿದ್ದಾರೆ, ಎ ಸಿ ಅಂದ್ರೆ ಟೋಟಲ್ ಬಾಹುವಿನ ಉದ್ದ ಕೊಟ್ಟಿದ್ದಾರೆ, ಎ ಅನ್ನ ಕೇಳಿದ್ದಾರೆ. ಇದರಲ್ಲಿ ಅನುಪಾತಗಳನ್ನ ಹೇಗೆ ಬರಿತೀವಿ ಅಂತ ಒಂದ್ಸಲ ನೋಡೋಣ. ಎ ಡಿ ಭಾಗಿಲೆ ನಾವು ಬಿ ಡಿ ಅಂತ ಬರಿತೀವಿ. ನೆಕ್ಸ್ಟ್ ಎ ಇ ಭಾಗಿಲೆ ಸಿ ಅಂತ ಒಂದು ಅನುಪಾತಗಳನ್ನ ಯಾವ ರೀತಿ, ಇವೆರಡೂ ರೇಖೆಗಳು ಎ ಡಿ ಮತ್ತು ಬಿ ಸಿಗಳು ಸಮಾಂತರ ಇದ್ದಾಗ ಯಾವ ರೀತಿ ಬರಿತೀವಿ. ಅನಂತರ ನೆಕ್ಸ್ಟ್ ಯಾವುದು, ಎ ಡಿ ಭಾಗಿಲೆ ಎ ಬಿ ಅಂತ ಬರಿತೀವಿ. ನೆಕ್ಸ್ಟ್ ಎ ಇ ಭಾಗಿಲೆ ಎ ಸಿ ಅಂತ ಬರಿತೀವಿ, ಎ ಇ ಭಾಗಿಲೆ ಎ ಸಿ ಅಂತ ಬರಿತೀವಿ. ನೆಕ್ಸ್ಟ್ ಹೇಗೆ ಬರಿಬಹುದು, ಬಿ ಡಿ ಭಾಗಿಲೆ ಎ ಬಿ ಅಂತ ಬರೆಯೋಣ, ಬಿ ಡಿ ಭಾಗಿಲೆ ಎ ಬಿ ಅಂತ ಬರೆಯೋಣ. ನೆಕ್ಸ್ಟ್ ಸಿ ಭಾಗಿಲೆ ಎ ಸಿ ಅಂತ ಬರಿಬಹುದು. ಈಗಾಗಲೇ ಮೊದಲು ಹೇಳಿದ್ದೇನೆ. ಈಗ ಇದರಲ್ಲಿ ಯಾವುದು, ಎ ಡಿ ಗೊತ್ತದ, ಬಿ ಡಿ ಗೊತ್ತಿಲ್ಲ. ಬಿ ಡಿ ಅನ್ನ ಕಂಡು ಹಿಡಿಬಹುದು, ಯಾಕಂದ್ರೆ ಟೋಟಲ್ ಒಟ್ಟು ಉದ್ದದ 3 ಇದಾಗ 2.4 ಕಳೆದ್ರೆ ಬಿ ಡಿ ಕಂಡು ಹಿಡಿಬಹುದು. ಈ ಕಡೆ ಎ ಇ ಕಂಡು ಹಿಡಿದ, ಸಿ ಗೊತ್ತಿಲ್ಲ ಹಾಗಾದ್ರೆ ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ನೋಡೋಣ ಎರಡನೇದು. ಎ ಡಿ ಗೊತ್ತಿದೆ, ಟೋಟಲ್ ಎ ಬಿ ಇದೆ ಕೆಳಗಡೆ, ಎ ಡಿ ಭಾಗಿಲೆ ಎ ಬಿ ಕರೆಕ್ಟ್. ಎ ಇ ಕಂಡು ಹಿಡಿದ್ರೆ ಎ ಸಿ ಗೊತ್ತಿದೆ, ಹಾಗಾದ್ರೆ ಇದನ್ನ ತೆಗೆದುಕೊಳ್ಬೇಕು ಅಂತ. ಈ ಅನುಪಾತಗಳಲ್ಲಿ ಯಾವುದು ತಗೊಂಡ್ರೆ ನಮ್ಮ ಆನ್ಸರ್ ನೇರವಾಗಿ ಬರ್ತಾ ಅಂತ ನೋಡ್ಕೊಳ್ಬೇಕು. ಇದು ತಗೊಂಡ್ರೆ ಬರ್ತಿತ್ತು, ನಮಗೆ ಸಿ ಬೆಲೆ ಒಂದು ಗೊತ್ತಿರಬೇಕಾಗಿತ್ತು, ಅಥವಾ ಈ ಟೋಟಲ್ ಕೂಡ ಬದಲಿ ಸಿ ಕೊಟ್ಟು ಎ ಇ ಕೇಳಿದ್ನಂದ್ರೆ ನಾವು ಇದನ್ನು ಬಿಡಿಸ್ತೀವಿ. ಹಾಗಾಗಿ ಇಷ್ಟೇ ಸಿಂಪಲ್ ಅದ. ಈಗ ಅದರ ಪರಿಹಾರವನ್ನು ನೋಡೋಣ. ತ್ರಿಭುಜ ಎ ಬಿ ಸಿ ಯಲ್ಲಿ ಅದನ್ನು ನಾವು ಬರೆಯೋಣ. ಡಿ ಸಮಾಂತರವಾಗಿದೆ ಬಿ ಸಿ, ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯದ ಪ್ರಕಾರ ಎ ಡಿ ಭಾಗಿಲೆ ಈಗ ಇವೆರಡು ಸಮಾಂತರ ರೇಖೆ, ಬಿ ಸಿ ಸಮಾಂತರ ಇದೆ, ಎ ಡಿ ಭಾಗಿಲೆ ಎ ಬಿ ನೆಕ್ಸ್ಟ್ ಎ ಇ ಭಾಗಿಲೆ ಎ ಸಿ ಅಂತಕ್ಕಂಥ ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಅಂತ ಬರೀ. ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಪ್ರಶ್ನೆಗಳನ್ನ ನಾವು ಬಿಡಿಸಿದಾಗ ಈ ರೀತಿಯಾದಂತಹ ಉತ್ತರವನ್ನು ಪಡೆದಿರ್ತೀವಿ. ಅದಕ್ಕೆ ಪ್ರಮೇಯ ಮತ್ತು ಉಪಪ್ರಮೇಯ, ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಅಂತ ಎಲ್ಲಾ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಬರೆದು ಬಿಡಿ. ನೆಕ್ಸ್ಟ್ ಈಗ ಎಡಿ ಅಂದ್ರೆ ಬೆಲೆಯನ್ನ ಆದೇಶಿಸೋಣ. 2.4 ಇದೆ. ಎ ಬಿ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟಿದೆ, 3 ಇದೆ. ನೆಕ್ಸ್ಟ್ ಎ ಇ ಅಂದ್ರೆ ಕಂಡು ಹಿಡಿಬೇಕಾಗಿದೆ, ಎ ಸಿ ಅಂದ್ರೆ ಒಟ್ಟು ಉದ್ದವನ್ನ ಕೊಟ್ಟಿದ್ದಾರೆ. ಈಗ ಓರೆ ಗುಣಾಕಾರವನ್ನು ಮಾಡೋಣ. ಎ ಇ ಕಂಡು ಹಿಡಿಬೇಕಾಗಿದೆ 2.4 / 3 ಇಂಟು /5. ಎ ಗೆ ಭಾಗಿಲೆ ಇದೆ, ಇದನ್ನ ಈ ಕಡೆ ತಂದ್ರೆ ಗುಣಾಕಾರ ಆಯ್ತು, ಈಸ್ ಈಕ್ವಲ್ ಟು ಎ. ನೆಕ್ಸ್ಟ್ ಈಗ ಎ ಇ ಈಸ್ ಈಕ್ವಲ್ ಟು ಗುಣಾಕಾರವನ್ನ ಮಾಡೋಣ. ಇವೆರಡಕ್ಕ ಗುಣಾಕಾರ, ಇದು 4 20 5 2 10 2 12
ಪಾಯಿಂಟ್ ಆದ್ಮೇಲೆ ಒಂದು ಅಂಕಿ ಅಂದ್ರೆ 12.0/3 ಅಂದ್ರೆ ಏನಿದು 12/3. 12.0 ಅಂದ್ರೆ 12. 3 ಅಂದ್ರೆ 3, 4 12 ಅಂದ್ರೆ ಎ ಈಸ್ ಈಕ್ವಲ್ ಟು ಎಷ್ಟು ಬಂತು 4. ನೀವು ಒಂದು ಸ್ಟೆಪ್ ಅನ್ನ ಒಂದರ ಕೆಳಗೆ ಒಂದು ಬಿಡಿಸಿ ಎ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಬಂತು 4 ಸೆಂಟಿಮೀಟರ್. ಹಾಗಾದ್ರೆ ಎ 4 ಇದ್ದರೆ ಸಿ ಎಷ್ಟಂತನೂ ಪ್ರಶ್ನೆಯನ್ನ ಕೇಳಿದ್ರಂದ್ರ ಒಟ್ಟು ಉದ್ದ 5 ಇದೆ, 5ರಲ್ಲಿ ಇದು 4 ಹೋದಾಗ ಸಿಇ ಯ ಉದ್ದ ಎಷ್ಟಿರುತ್ತೆ 1 ಸೆಂಟಿಮೀಟರ್ ಇರುತ್ತೆ ಅಂತ ನಮಗೆ ಕೇಳಿರುವಂತ ಪ್ರಶ್ನೆ. ಎ ಯ ಉದ್ದವನ್ನ ಕಂಡಿಡಿ ಅಂತ ಹೇಳಿದ್ರು. ಎ ಯ ಉದ್ದ ಎಷ್ಟಿದೆ, ಎ ಯ ಉದ್ದ 4 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. LBಯದಲ್ಲಿರುವಂತಹ 42ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಕಂಟಿನ್ಯೂ ಆಗಿ ಇವೆಲ್ಲ 2 ಮಾರ್ಕ್ಸ್ ಪ್ರಶ್ನೆಗಳಿವೆ. ಪ್ರಶ್ನೆಯಲ್ಲಿ ಚಿತ್ರವನ್ನ ಕೊಟ್ಟಿಲ್ಲ. ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಈಗ ಯಾವ್ದು ಬಿಡೋಣ, ಒಂದು ಎ ಬಿ ಒಂದು ಸಿ ಡಿ. ಇದಕ್ಕೆ ಎ ಬಿ ಅಂತ ಹೆಸರು ಕೊಡೋಣ, ಇನ್ನೊಂದು ಸಿ ಡಿ ಅಂತ ಹೆಸರನ್ನ ಕೊಡೋಣ. ಇವೆರಡು ಬಿಂದುಗಳು, ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸಿವೆ. ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಸಿ ಮತ್ತು ಬಿ ಡಿ ಸಮಾಂತರ ಇರ್ಬೇಕಂತ. ಇವೆರಡು ರೇಖೆಗಳು ಎ ಸಿ ಮತ್ತು ಬಿ ಡಿ ಇವೆರಡು ರೇಖೆಗಳು ಸಮಾಂತರ ರೇಖೆಗಳು ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ. ಈಗಾಗಲೇ ಸೇರಿಸಿದ್ದೇನೆ. ಆದರೆ ತ್ರಿಭುಜ ಎಒಸಿ ಮತ್ತು ಬಿಒಡಿ ಅಂದ್ರೆ ಎಒಸಿ ತ್ರಿಭುಜ ಮತ್ತು ಬಿಒಡಿ ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ಸಾಧನೆಯನ್ನ ಮಾಡಬೇಕು. ಇದು ಬಹಳ ಈಜಿ ಇರುವಂತ ಪ್ರಶ್ನೆ ಮತ್ತು ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ನೋಡಿ, ಈ ಎ ಬಿ ಸಿ ಮತ್ತು ಇವೆರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಯಾವ್ಯಾವ ತ್ರಿಭುಜ? ತ್ರಿಭುಜ ಯಾವುದು ಸಮರೂಪ ಅಂತ ಸಾಧಿಸಬೇಕಾದ್ರೆ ಆ ತ್ರಿಭುಜಗಳನ್ನು ತೆಗೆದುಕೊಳ್ಬೇಕು. ತ್ರಿಭುಜ ಎಒಸಿ ಮತ್ತು ಇನ್ನೊಂದು ಯಾವುದು ತ್ರಿಭುಜ ಬಿಒಡಿಗಳಲ್ಲಿ, ಈ ಎರಡೂ ತ್ರಿಭುಜಗಳಲ್ಲಿ ಏನದ ಸಮಾಂತರ ರೇಖೆ ಯಾವ? ಎ ಸಿ ರೇಖೆಗೆ ರೇಖಾಖಂಡಕ್ಕೆ ಬಿ ಡಿ ಸಮಾಂತರ ಇದೆ, ಅವರೇ ಕೊಟ್ಟ. ಈಗ ನಾವು ಏನ್ ಮಾಡ್ಬೇಕು? ಕೋನಗಳ ಸಮವನ ಏನದ ಅಂತ ನೋಡ್ಬೇಕು. ಈಗ ನೋಡಿ, ಇದು ಶೃಂಗಾಭಿಮುಖ ಕೋನ. ಬರೀರಿ ಹಾಗಾದ್ರೆ ಫಸ್ಟ್ ಯಾವ ತ್ರಿಭುಜ ಈ ಕಡೆಯಿಂದ ತಗೊಂಡಿ ಫಸ್ಟ್, ಸೆಕೆಂಡ್ ಇದು ಒಂದನೇ ತ್ರಿಭುಜ, ಈ ಕಡೆ ಎರಡನೇ. ಇಲ್ಲಿ ಯಾವ ತಗೊಂಡಿ ಅದ್ರ ಬಾಹುಗಳು ಅದರ ಕೋನಗಳು ಬರೀಬೇಕು. ಈ ಕಡೆ ಇರ್ತಕ್ಕಂಥ ಇದು. ಈಗ ನೋಡಿ, ಒಂದನೇ ತ್ರಿಭುಜದ ಯಾವುದು? ಎ ಓ ಸಿ ಕೋನಕ್ಕೆ 3 ಬರಿಬೇಕು. ಎ ಓ ಸಿ ಕೋನಕ್ಕೆ ಆ ಕಡೆ ಇರ್ತಕ್ಕಂಥ ಯಾವುದು? ಬಿ ಓ ಡಿ ಕೋನ. ಇವೆರಡು ಕೋನಗಳು ಯಾಕೆ ಸಮ ಅಂದ್ರೆ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು, ಹಾಗಾಗಿ ಒಂದಕ್ಕೊಂದು ಸಮ ಇದೆ, ಒಂದು ಕೋನ ಸಮ ಇದೆ. ಈಗ ನೋಡ್ರಿ, ಇವೆರಡು ರೇಖೆಗಳು ಸಮಾಂತರವಾಗಿ, ಎರಡು ರೇಖೆಗಳು ಸಮಾಂತರ ಇದ್ದಾಗ ಈ ರೀತಿ ಸೇರಿಸ್ತೇವೆ ಅಂದ್ರೆ ಇವುಗಳನ್ನ, ಇವೆರಡೂ ರೇಖೆಗಳು ಸಮಾಂತರ ಇದ್ದಾಗ ಝಡ್ ಆಕಾರದಲ್ಲಿ ಬಂದಾಗ ಅವು ಪರ್ಯಾಯ ಕೋನಗಳಂತ ಕರಿತೀವಿ. ಹಾಗಾಗಿ ಈ ಕೋನಕ್ಕೆ ಇದು ಸಂಬಂಧ. ಈ ಕೋನ ಅಂದ್ರೆ ಯಾವ್ದು? ಇಲ್ಲಿ ಸಿ ಕೋನಕ್ಕೆ. ನೋಡಿ, ಇಲ್ಲಿ ಝಡ್ ಅನ್ನ ಈ ಕಡೆ ಬರ್ತಾ ಇದೆ ಅಂದ್ರೆ ಈ ಕೋನಕ್ಕೆ ಇದು. ಎರಡೆರಡು ಮಾರ್ಕ್ ಅನ್ನ ಮಾಡಿದ್ದೇನೆ. ಈಗ ಈ ತ್ರಿಭುಜ, ಒಂದನೇ ತ್ರಿಭುಜದಲ್ಲಿ ಎ ಸಿ ಓ ಕೋನಕ್ಕೆ, ಎ ಸಿ ಓ ಕೋನಕ್ಕೆ ಆ ತ್ರಿಭುಜದಲ್ಲಿ ಯಾವ ಸಮ ಇದೆ? ಬಿ ಡಿ ಒ ಅಥವಾ ಓ ಡಿ ಬಿ ಕೋನ ಸಮ ಇದೆ. ಇದು ಬಿ ಡಿ ಒ ಅಥವಾ ಓ ಡಿ ಬಿ ಓದ್ತಕ್ಕಂಥ ಕೋನ ಮಧ್ಯದಲ್ಲಿ ಬರಬೇಕು. ಯಾಕಂದ್ರೆ ಇವು ಎ ಸಿ ಸಮಾಂತರವಾಗಿದೆ ಬಿ ಡಿ, ಹಾಗಾಗಿ ಇವುಗಳನ್ನ ಪರ್ಯಾಯ ಕೋನಗಳು ಅಂತ ಕರಿತೀವಿ. ನೆಕ್ಸ್ಟ್, ಈಗ ಈ ಕಡೆ ಬಂದ ಇದನ್ನು ಕೂಡ ಪರ್ಯಾಯ ಕೋನ ಅಥವಾ ಇದನ್ನು ಕೂಡ ಏನತ್ತದ? ಪರ್ಯಾಯ ಕೋನ. ಯಾಕಂದ್ರೆ ಎರಡು ರೇಖೆಗಳು ಮತ್ತೆ ಸೇಮ್ ಅವ, ಸಮಾಂತರ ಇವೆ. ಹಾಗಾದ್ರೆ ಓ ಎ ಸಿ ಕೋನಕ್ಕೆ ಅಥವಾ ಉಳಿದ ಕೋನ ಅಂತ ಬರೀರಿ. ಓ ಎ ಸಿ ಕೋನಕ್ಕೆ ಇಲ್ಲಿ ಯಾವ್ದು ಕೋನ? ಓ ಬಿ ಡಿ ಕೋನ. ಓ ಬಿ ಡಿ ಇವೆರಡು ಸೇಮ್ ಅಂತ ಅರ್ಥ, ಅಂದ್ರೆ ಪರ್ಯಾಯ ಕೋನಗಳು ಸಮಾಂತರ. ಈಗ ನೋಡ್ರಿ, ಈ ತ್ರಿಭುಜದ 3 ಕೋನಗಳು ಆ ತ್ರಿಭುಜದಲ್ಲಿರುವಂತಹ 3 ಕೋನಗಳಿಗೆ ಅಂದ್ರೆ ಒಂದೇ ಕೋನ ಒಂದೇ, ಇದು ಇದಕ್ಕ, ಹಾಗಾಗಿ ಕೋನಗಳು ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿವೆ. ಹಾಗಾದ್ರೆ ಕೋನ ನಿರ್ಧಾರಕ ಗುಣ ಪ್ರಮೇಯ ಏನು ಹೇಳುತ್ತೆ? ಆ ಎರಡೂ ತ್ರಿಭುಜಗಳ ಅನುರೂಪ ಕೋನಗಳು ಸಮನಾದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತೆ ಮತ್ತು ಆ ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಅಂತ. ಹಾಗಾಗಿ ತ್ರಿಭುಜ ಎ ಓ ಸಿ ಸಮರೂಪಿಯಾಗಿದೆ ಯಾವುದು? ತ್ರಿಭುಜ ಬಿ ಓ ಡಿ ಅಂತ ಇದನ್ನ ಸಾಧಿಸಿದೆ. ಬಹಳ ಈಜಿ ಇರುವಂತ ಪ್ರಶ್ನೆ. ನೆಕ್ಸ್ಟ್, ಈಗ ಮತ್ತೆ ಮುಂದಿನ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. LBಯದಲ್ಲಿರುವಂತಹ 43ನೇ ಪ್ರಶ್ನೆ. LBಯದಲ್ಲಿರುವಂತಹ 43ನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಚಿತ್ರವನ್ನ ಅವರೇ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಮತ್ತು ಎ ಬಿ ಮತ್ತು ಡಿ ಸಿಗಳು ಸಮಾಂತರ ಅವರೇ ಕೊಟ್ಟಿದ್ದಾರೆ. ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದ್ರೆ ಇದನ್ನ ಸಾಧನೆ ಮಾಡ್ರಿ. ಎಒ ಮತ್ತು ಭಾಗಿಲೆ ಬಿಒ, ಸಿಒ ಭಾಗಿಲೆ ಡಿಒ. ಯಾವುದೇ ಅನುಪಾತಗಳನ್ನ ನಾವು ಮಾಡ್ಬೇಕಾ? ಆ ತ್ರಿಭುಜಗಳು ಮೊದಲು ಸರ್ವಸಮ ಅಂತ ತೋರಿಸ್ಬೇಕಾದ್ರೆ ಬಾಹುಗಳು ಯಾವ್ಯಾವ ತಗೋಬೇಕು? ತ್ರಿಭುಜ ಇಲ್ಲೆರಡಿವೆ, ಇವೆರಡು ತ್ರಿಭುಜ, ಇವೆರಡು ಯಾವ ತಗೊಳ್ಬೇಕು ಅಂದ್ರೆ ಬಾಹುಗಳನ್ನ ನಾವು ನೋಡ್ಬೇಕು ಅಂತ. ಎಒ ಎಲ್ಲಿದೆ? ಎಒ ಇಲ್ಲಿದೆ. ಬಿಒ ಎಲ್ಲಿದೆ? ಈ ಕಡೆ ಇದೆ.
ಆಮೇಲೆ CO ಎಲ್ಲಿದೆ, ಇಲ್ಲಿದೆ. ಆಮೇಲೆ ನೆಕ್ಸ್ಟ್ DO ಎಲ್ಲಿದೆ, ಇಲ್ಲಿದೆ. ನೋಡ್ರಿ, ಈ ತ್ರಿಭುಜ, ಇವೆರಡೂ ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಇವೆರಡು ತೆಗೆದುಕೊಂಡೆ ಅಂದ್ರೆ ಇವೆರಡು ರೇಖೆಗಳು ಸಮಾಂತರ ಬರೋದಿಲ್ಲ. ಹಾಗಾಗಿ ಇವೆರಡು ತ್ರಿಭುಜಗಳನ್ನ ತೆಗೆದುಕೊಂಡ್ರು ಬಾಹುಗಳು ಬರ್ತಾ ಇವೆ. ಆದ್ರೆ ನಮಗೆ ಒಂದು ಕೋನ ಮಾತ್ರ ಸಮ ಇದೆ. ಈ ಉಳಿದ ಕೋನಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವೆರಡು ರೇಖೆಗಳು ಸಮಾಂತರ ಇಲ್ಲ. ಇವೆರಡು ರೇಖೆಗಳು ಸಮಾಂತರವಾಗಿರುವುದರಿಂದ ಈಗ ಇದು ನೋಡ್ರಿ, ಒಂದನೇದು ಶೃಂಗಾಭಿಮುಖ ಕೋನ. ಈಗ ಫಸ್ಟಿಗೆ ಈ ಎರಡೂ ತ್ರಿಭುಜಗಳನ್ನು ತೆಗೆದುಕೊಂಡಾಗ ಇದು ಶೃಂಗಾಭಿಮುಖ ಕೋನ, ಈ ಕೋನಕ್ಕೆ ಈ ಕೋನ ಸಮ ಇರುತ್ತೆ. ಇದು ಝಡ್ ಆಕಾರ ನೋಡ್ರಿ, ಈ ರೀತಿಯಾಗಿ ಝಡ್ ಬರುತ್ತಾ ಇದೆ. ಇವೆರಡು AB ಮತ್ತು CD ಸಮಾಂತರ ಇದ್ದಾಗ ಝಡ್ ಆಕಾರದಲ್ಲಿ ಬರುವಂತಹ ಕೋನ ಈ ಕೋನಕ್ಕೆ ಈ ಕೋನ ಸಮನಾಗುತ್ತೆ. ಉಲ್ಟಾ ಝಡ್ ಬರ್ದಾಗ, ಈಗ ಈ ಕಡೆ ಈ ರೀತಿ ಬರ್ದಾಗ ಈ ಕೋನಕ್ಕೆ ಯಾವ್ದು ಸಮ ಆಗ್ತದೆ ಅಂದ್ರೆ ಇದು ಸಮ ಆಗುತ್ತೆ. ಹಾಗಾಗಿ ಈಗ ಆ ಎರಡೂ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿವೆ. ಅನುರೂಪ ಕೋನಗಳು ಸಮನಾದಾಗ ಎರಡು ಸಮರೂಪ ತ್ರಿಭುಜಗಳಾಗಿ ಅನುರೂಪ ಬಾಹುಗಳ ಅನುಪಾತವನ್ನ ಬರಿತೀವಿ. ಈಗ ಅದನ್ನೇ ನಾವು ಬಿಡಿಸ್ತಾ ಹೋಗೋಣ. ಮೊದಲಿಗೆ ತ್ರಿಭುಜಗಳನ್ನ ಯಾವ ತಗೊಳ್ಬೇಕಂತ ಡಿಸೈಡ್ ಆಯ್ತು. ಇವೆರಡು ತ್ರಿಭುಜಗಳು, ಇವೆರಡು ಯಾಕೆ ತಗೋಬಾರ್ದು ಅಂದ್ರೆ ಇವೆರಡು ರೇಖೆಗಳು ಸಮಾಂತರ ಇಲ್ಲ. ನಮಗೆ ಒಂದು ಕೋನ ಮಾತ್ರ ಸಮ ಬರುತ್ತೆ, ಇನ್ನೊಂದು ಕೋನ ಸಮ ಅಂತ ಹೇಳಿಕೆ ಸಾಧನೆ ಇಲ್ಲ, ಏನು ಅಲ್ಲಿಯೇ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಅದನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ತ್ರಿಭುಜ ಯಾವ್ದು ತಗೊಳ್ಳೋಣ. ಇದು ಮೇಲ್ಗಡೆ ಇರ್ತಕ್ಕಂಥ ಒಂದು, ಕೆಳಗಡೆ ಇರ್ತಕ್ಕಂಥ ತ್ರಿಭುಜ ಎರಡು. ತ್ರಿಭುಜ ಯಾವುದು? AOB ಮತ್ತು ಇನ್ನೂ ಒಂದು ತ್ರಿಭುಜ ಏನಿದೆ ಕೆಳಗಿಂದು COD ಗಳಲ್ಲಿ, ಈ ಎರಡೂ ತ್ರಿಭುಜಗಳಲ್ಲಿ ಏನು ಸಮಾಂತರ ಇವೆ? AB ಸಮಾಂತರವಾಗಿದೆ, CD ದತ್ತ ಅವರೇ ಕೊಟ್ಟಾರ. ಈಗ ನಾವು ಅನುರೂಪ ಕೋನಗಳನ್ನ ಸಮ ತೋರಿಸೋಣ. ಫಸ್ಟ್ ಈ ಕೋನ ತೋರಿಸೋಣ. ಯಾವ್ಯಾವ ಮಾರ್ಕ್ ಮಾಡಿವಲ್ಲ, ಫಸ್ಟ್ ಈ ತ್ರಿಭುಜ, ಒಂದನೇ ತ್ರಿಭುಜ AOB, ಒಂದನೇ ತ್ರಿಭುಜ ಇಲ್ಲಿ ಫಸ್ಟ್ ಬರೆದಿದ್ದು, ಎರಡನೇದು ಸೆಕೆಂಡ್ ಈ ಕಡೆ ಬರೆದಿದ್ದು. ಈ ಕಡೆ ಇದ್ದಿದ್ದು ಈ ಕಡೆ ಉಲ್ಟಾ ಆಗಬಾರ್ದು ಅನ್ನೋ ಸಲುವಾಗಿ ಒಂದೇ ಕಡೆ ಬರೀತದೆ. AOB ತ್ರಿಭುಜದಲ್ಲಿ AOB ಕೋನ ಅಂದ್ರೆ ಈ ಕೋನಕ್ಕೆ, AOB ಕೋನಕ್ಕೆ ಈ ತ್ರಿಭುಜದಲ್ಲಿ ಯಾವ್ದು ಕೋನ ಸಮಾದ? COD ಅಥವಾ DOC ಯಾವ್ದು ಬರೆದ್ರು ಓಕೆ. COD ಇವೆರಡು ಯಾಕೆ ಸಮ ಅಂದ್ರೆ ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು ಒಂದಾಯ್ತಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಎರಡೆರಡು ಮಾರ್ಕ್ ಮಾಡಿದ್ದೇನೆ ನೋಡ್ರಿ. ABO ಅಂದ್ರೆ ಒಂದನೇ ತ್ರಿಭುಜದಲ್ಲಿ ಬರ್ತಕ್ಕಂಥ ABO ಕೋನಕ್ಕೆ ಎರಡನೇ ತ್ರಿಭುಜದಲ್ಲಿ ಬರ್ತಕ್ಕಂಥ ಕೋನ ಯಾವುದು? ODC. ಈ ಕೋನಕ್ಕೆ ಇದು ಸಮಾದ. ಹಾಗಾಗಿ ಕೋನ ODC ಇವೆರಡಕ್ಕ ರೀಸನ್ ಒಂದೇ ಸಲ ಬರೆಯೋಣ, ಯಾಕೆ ಸೇಮ್ ಇದೆ. ಮೂರನೇದು ಯಾವ್ದಿದೆ? ಇದು ತಗೊಳ್ಬಾರ್ದು. ಈಗ ಯಾವ ತ್ರಿಭುಜ ತಗೋಬೇಕು? ಒಂದನೇ ತ್ರಿಭುಜದ ಕೋನಗಳನ್ನು ಈ ಕಡೆ ಬರಿತಾ ಇದೀವಲ್ಲ. ಈಗ ಎರಡಾಯ್ತು, ಇದು ಆಯ್ತು, ಇದು ಆಯ್ತು, ಇದು ಉಳಿತು. ಯಾವ್ದು ಉಳಿತು? ಈಗ OAB ಕೋನ. OAB ನೋಡಿ, O ಕೋನ ಬಂತು, B ಕೋನ ಬಂತು, A ಕೋನ. ಈ ತ್ರಿಭುಜದ ಮೂರು ಕೋನಗಳು ಬಂತು. A ಕೋನ ಎದಕ್ಕೆ ಸಮ ಇದೆ? A ಕೋನ ಇಲ್ಲಿನ C ಕೋನಕ್ಕೆ ಸಮ ಇದೆ. ಅದನ್ನ OCD ಇಸ್ ಈಕ್ವಲ್ ಟು ಕೋನ OCD. ಇವೆರಡು ಸೇಮ್. ಯಾಕಂದ್ರೆ ಇವೆರಡು ಏನವ? AB ಸಮಾಂತರವಾಗಿದೆ, CD ಇವೆ. ಹಾಗಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ? ಪರ್ಯಾಯ ಕೋನಗಳು, ಪರ್ಯಾಯ ಕೋನಗಳು. ಈಗ ನೋಡ್ರಿ, ಕೋನ ನಿರ್ಧಾರಕ ಗುಣ ಪ್ರಮೇಯದಿಂದ ತ್ರಿಭುಜ AOB ಸಮರೂಪಿಯಾಗಿದೆ ತ್ರಿಭುಜ COD. ಕಾರಣ ಕೋನ ನಿರ್ಧಾರಕ ಗುಣ ಪ್ರಮೇಯ. ಯಾವಾಗ ಇದನ್ನ ಬರೆದಿರ್ತೀವಿ ಅವಾಗ ಅನುರೂಪ ಬಾಹುಗಳ ಅನುಪಾತವನ್ನ ಬರೀಬೇಕು ನಾವು. ಹೆಂಗ ಬರೆಯೋದು ಅನುರೂಪ ಬಾಹುಗಳ ಅನುಪಾತವನ್ನ ನೋಡೋಣ. ಈ ಕಡೆ ಬರೀತೀನಿ ಮೊದಲ. ಫಸ್ಟ್ ಕೋನಗಳು, ಒಂದನೇ ಕೋನ O ಕೋನಕ್ಕೆ, ಈ ತ್ರಿಭುಜದ O ಕೋನಕ್ಕೆ ಅಂದ್ರೆ ಇಲ್ಲಿ ಅನುರೂಪ ಬಾಹುಗಳು ಯಾವ್ದಂದ್ರೆ ಯಾವ ಕೋನ ಸಮ ಎದುರಿನ ಬಾಹುಗಳ ಅನುರೂಪ ಬಾಹುಗಳು ಅಂತ. ಇಲ್ಲಿ O ಎದುರು ಯಾವ್ದಿದೆ? AB ಇದೆ. ಈ O ಕೋನಕ್ಕೆ ಇದು ಸಮ ಇದೆ, ಇದ್ರ ಎದುರಿನ ಬಾಹು CD. ನೆಕ್ಸ್ಟ್ ಇಲ್ಲಿ B ಕೋನಕ್ಕೆ ಎದುರಿನ ಬಾಹು ಯಾವ್ದಿದೆ? AO ಇದೆ. B ಕೋನಕ್ಕೆ ಇಲ್ಲಿ ಯಾವ ಸಮ ಇದೆ? D ಇದೆ. D ಎದುರಿನ ಬಾಹು ಯಾವುದು? OC ಅಥವಾ CO ಯಾವ್ದು ಬರೆದ್ರು ಓಕೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿ A ಕೋನ ಇದೆ. A ಕೋನದ ಅಭಿಮುಖ ಬಾಹು ಯಾವ್ದಿದೆ? BO ಇದೆ. ಇದಕ್ಕೆ ಯಾವ ಸಮ ಇದೆ? ಇದು. ಇದರ ಅಭಿಮುಖ ಬಾಹು ಯಾವ್ದಿದೆ? OD ಅಥವಾ DO ಅಂತಕ್ಕಂಥದ್ದು ಯಾವ್ದಾದ್ರು ಒಂದನ್ನು ಬರೀರಿ. ಇಲ್ಲಿ ಯಾವ ಕೋನ ಸಮ ಇದೆ ಅದರ ಎದುರಿನ ಬಾಹು, ಇಲ್ಲಿ ಯಾವ್ದು ಕೋನ ಸಮ ಇದೆ ಅದರಿಂದ ಎದುರಿನ ಬಾಹುಗಳ ಅನುಪಾತವನ್ನು ಬರೆಯಬೇಕು. O ಕೋನಕ್ಕೆ O ಕೋನ, ಈ O ಕೋನದ ಎದುರಿನ ಬಾಹು, ಈ O ಕೋನದ ಎದುರಿನ ಬಾಹುಗಳು ಇವೆರಡು ಅನುರೂಪ ಬಾಹುಗಳು ಆಗ್ತವ. ಅದಕ್ಕೆ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯಬೇಕು. ಇದರಲ್ಲಿ ನಮಗೆ ಯಾವ್ದು ಬೇಕಲ್ಲಿ ಸಾಧನೀಯದಲ್ಲಿ ಅವುಗಳ ಎರಡನ್ನ ಮಾತ್ರ ಬರೆಯೋಣ. AO ಬೇಕು, ಇದು AB ಮತ್ತು CD ಅಲ್ಲಿ ಎಲ್ಲಿ ಇಲ್ಲ ನಮಗೆ, ಹಾಗಾಗಿ ಅದನ್ನ ಬಿಟ್ಟು ಬಿಡೋಣ. ಇವುಗಳನ್ನ ಬೇಕು. ಹಾಗಾದ್ರೆ ಯಾವಾಗ ಇವು ಸಮರೂಪ ತ್ರಿಭುಜಗಳಾಗಿರ್ತಾವ ಅವಾಗ AO ಭಾಗಿಲೆ ಏನಿದೆ? CO. ನೆಕ್ಸ್ಟ್ ಏನಿದೆ? BO ಭಾಗಿಲೆ DO ಅಂತಿದೆ. ಆದ್ರೆ ನಮ್ಮ ಆನ್ಸರ್ ಇದು ಇಲ್ಲ. AO ಭಾಗಿಲೆ OB ಅದಲ್ಲ, ಇದನ್ನ ಓರೆ ಗುಣಾಕಾರ, ಇದು ಆ ಕಡೆ ಅದು ಈ ಕಡೆ ತೆಗಿಬೇಕು. ದೇರ್ಫೋರ್ AO ಭಾಗಿಲೆ ನೆಕ್ಸ್ಟ್ ಸಮನಾಗಿದೆ DO. ಇದು ಸೇಮ್ ಇದೆ, ಮೇಲ್ಗಡೆ AO DO ಸೇಮ್ ಇದೆ.
ಆದ್ರೆ ಇಲ್ಲಿ ಕೆಳಗಡೆ CO ಇದೆಯಲ್ಲ, ಅಲ್ಲಿ CO ಇಲ್ಲ, BO ಇದೆ. CO ಆ ಕಡೆ ಒಯ್ಯೋಣ, CO ಈ ಕಡೆ, BO ಈ ಕಡೆ. ಇದನ್ನ ಸಾಧಿಸಿದೆ ಅಂತಕ್ಕಂಥ ಉತ್ತರ. ಸಾಧಿಸಿದೆ ನಾವು. ಇದು ಅನುರೂಪ ಕೋನಗಳ, ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೆದೀವಿ. ಸಿಂಪಲ್ ಆಗಿರುವಂತಹ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳನ್ನ 2 ಅಂಕದ ಪ್ರಶ್ನೆಗಳು, ಇನ್ನೂ 2 ಪ್ರಶ್ನೆಗಳವ. ಆ 2 ಪ್ರಶ್ನೆಗಳು ಇನ್ನೊಂದು ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ. 2 ಅಂಕದ ಪ್ರಶ್ನೆಗಳಾದ ನಂತರ ಎಲ್ಲಾ 3 ಅಂಕದ ಪ್ರಶ್ನೆಗಳು ಈ ತ್ರಿಭುಜ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಬಿಡಿಸ್ತಾ ಇದ್ದೀನಿ. ಇದು ಆದ ನಂತರ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಎಲ್ಲ 10ನೇ ತರಗತಿ ಎಲ್ಲ ಘಟಕಗಳ ಅಪ್ಲೈಡ್ ಕ್ವಶನ್ಸ್ ಅಂದರೆ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಸಂಪೂರ್ಣವಾದಂಥ ಪರಿಹಾರವನ್ನು ನೀಡಿದ್ದೇನೆ. ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.